ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ 2025ರಲ್ಲಿ ಹೊರಡಿಸುವ ಅಧಿಸೂಚನೆಗಳ ಬಗ್ಗೆ ನೋಡೋಣ. ಸೊ ಈ 4-5 ದಿನದ ಹಿಂದೆ ಏನೈತಿ ಈ ಒಂದು ನೋಟಿಸನ್ನು KE ಕಡೆಯಿಂದ ಬಂದಿತ್ತು. ಸೊ ಈ ವರ್ಷದಲ್ಲಿ ಏನೈತಿ ಯಾವ್ಯಾವ ಹುದ್ದೆಗಳನ್ನ ಅವರು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅನ್ನೋದನ್ನು ಸೊ ಇದು KE ಕಡೆಯಿಂದ ಮಾತ್ರ ಇರ್ತದೆ. ಹಾಗೆ KPSC ಕಡೆಯಿಂದನೂ ಸಾಕಷ್ಟು ಹುದ್ದೆಗಳು ಏನೈತಿ ಬರಲಿವೆ. ಸೊ 2025ರಲ್ಲಿ ಅತಿ ಹೆಚ್ಚು ಹುದ್ದೆಗಳು ಏನೈತಿ ಕಾಲ್ಫಾರ್ಮ್ ಆಗುವ ಸಾಧ್ಯತೆ ಬಹಳ ಇದೆ. ಸೊ ಇಲ್ಲಿ ಮೊದಲನೇದಾಗಿ ನೀವು ನೋಡ್ಬೋದು, ವಿಶ್ವವಿದ್ಯಾಲಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ 44 ಪೋಸ್ಟ್ಗಳಿದಾವೆ. ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ, ಸಹಾಯಕ ಇಂಜಿನಿಯರ, ಸಹಾಯಕ, ಕಿರಿಯ ಸಹಾಯಕ, ಈ ರೀತಿ ಟೋಟಲ್ ಆಗಿ 44 ಹುದ್ದೆಗಳು. ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಡೆಯಿಂದ ಏನೈತಿ 750 ಹುದ್ದೆಗಳು ಇಲ್ಲಿ ಅದಾವು. ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಕಡೆಯಿಂದ 38 ಹುದ್ದೆಗಳು. ಹಾಗೆ ಕಲ್ಯಾಣ ಕರ್ನಾಟಕ ಇಲ್ಲಿ ಸಹಾಯಕ ಲೆಕ್ಕಿಗ ಹಾಗೂ ನಿರ್ವಾಹಕ ಟೋಟಲ್ ಆಗಿ 1752 ಹುದ್ದೆಗಳು ಇಲ್ಲಿ ಇರ್ತಾವೆ. ನೆಕ್ಸ್ಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪ್ರಥಮ ದರ್ಜೆ ಸಹಾಯಕ FDA ಇಲ್ಲಿ ಟೋಟಲ್ ಆಗಿ 25 ಹುದ್ದೆಗಳು ಇರ್ತವೆ. ನೆಕ್ಸ್ಟ್ ಹಾಗೆ ವಿವಿಧ ಇಲಾಖೆಗಳಿಂದ ಏನೈತಿ ಇಲ್ಲಿ ನೋಡ್ಬೋದು, ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ. ಸೊ ಹುದ್ದೆಗಳು ಸಾಕಷ್ಟುಗಳು ಏನೈತಿ ಇಲ್ಲಿ KE ಕಡೆಯಿಂದ ನೋಟಿಫೈ ಆಗಲಿವೆ. ನೋಡ್ಬೋದು ಇಲ್ಲಿ ಸಹಾಯಕ ಸಂಚಾರ ವ್ಯವಸ್ಥಾಪಕ, ಸಹಾಯಕ ಸಂಚಾರ ನಿರೀಕ್ಷಕ, ಸಹಾಯಕ ಅಭಿಯಂತರರು. ಸೊ ಅಭಿಯಂತರರು ಮೀನ್ಸ್ ಇಂಜಿನಿಯರಿಂಗ್ಗಳ, ಕಿರಿಯ ಅಭಿಯಂತರರು, ಪ್ರಥಮ ದರ್ಜೆ ಸಹಾಯಕರು. ಸೊ ಹುದ್ದೆಗಳು ಏನೈತಿ ಬಹಳ ಬರೋಲಿವೆ 2025ರಲ್ಲಿ. ಸೊ ಇದೇನೈತಿ ಇದು KE ಕಡೆಯಿಂದ ಏನೈತಿ ಇದು ಅದಾವು. ಹಾಗೆ KPSC ಕಡೆಯಿಂದ ಏನೈತಿ KSRP ಮತ್ತು SDA, FDA ಹಾಗೂ PSI 600+ ಬರುವುದವು. ಸೊ ಇವೆಲ್ಲ ಹುದ್ದೆಗಳು ಏನೈತಿ ಈ 2025ರಲ್ಲಿ ನೋಟಿಫಿಕೇಷನ್ ಆಗೋ ಸಾಧ್ಯತೆ ಬಹಳ ಅದ. ಸೊ ಅದಕ್ಕಾಗಿ ಎಲ್ಲರೂ ಕ್ಲಿಯರಾಗಿ ಟೈಮನ್ನು ವೇಸ್ಟ್ ಮಾಡದೆ ಓದಬೇಕು. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದ್ರೆ, PDO ರಿಸಲ್ಟ್ ಇನ್ನೂ ಯಾಕೆ ಬಂದಿಲ್ಲ ಅಂತ. ಸೊ PDO ರಿಸಲ್ಟ್ ಏನಾಗೈತಿ, HKದವ್ರದ ಎಕ್ಸಾಮ್ ಮುಗಿದ ಒಂದು 3-4 ದಿವಸಕ್ಕೆ ಅನ್ಕೊಡ್ದ ಕೀ ಆನ್ಸರನ್ನು ಬಿಟ್ಟಿದ್ರು. ಬಟ್ ನಾನ್ HKದ ಏನೈತಿ ಕೀ ಆನ್ಸರು ಕೂಡ ಇನ್ನೂ ಬಿಟ್ಟಿಲ್ಲ. ಸೊ KPSC ಕಡೆಯಿಂದ ಏನೈತಿ ಒಂದು ಆದೇಶವನ್ನು ಹೊರಡಿಸಿದ್ರು. ಏನಪ್ಪ ಅಂತಂದ್ರೆ, ಸೊ ನೀವು ಬರೆದಂಥ ಎಕ್ಸಾಮ್ಗಳು ಎಂದವು ಅಷ್ಟು OMR ಸೀಟ ಚೆಕ್ ಆಗುವವರೆಗೂ ಏನೈತಿ ಕೀ ಆನ್ಸರ್ಗಳನ್ನ ಬಿಡೋದಿಲ್ಲ ಅಂತ ಅವರ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ಎಕ್ಸಾಮ್ದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಏನೈತಿ ಎಕ್ಸಾಮನ್ನು ನಡೆಸಿದ್ರು. ಸೊ ನಾನ್ HKದ ಸ್ವಲ್ಪ ಗಲಾಟೆಗಳು ಆಗಿದ್ದು. ಸೊ ನಾನ್ HKದ ಯಾವುದೇ ರೀತಿ ಆಗಿಲ್ಲ ಅನ್ನೋ ಕಾರಣ ಏನೈತಿ, ಸೊ OMR ಸೀಟ ಚೆಕ್ ಆದ ನಂತರ ಯಾವುದೇ ರೀತಿಯಲ್ಲಿ ಏನೈತಿ ಗಲಿಬಿಲಿಗಳು ಉಂಟಾಗೋದಿಲ್ಲ. ಅಂದ್ರೆ OMR ರೊಕ್ಕಕ್ಕಾಗಿ ಏನಾದರೂ OMR ಸೀಟ್ನಲ್ಲಿ ಮಾರ್ಕ್ಸನ್ನು ತಾವೇ ತುಂಬಿ ಹಾಕೋದು ಈ ರೀತಿ ಎಲ್ಲ ಇರ್ತದೆ. ಸೊ ಹಾಗಾಗಿ ಮೊದಲಿಗೆ OMR ಸೀಟ್ ಚೆಕ್ ಆದ ನಂತರ ಕೀ ಆನ್ಸರ್ ಬಿಟ್ಟರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಕಾರಣ ಏನೈತಿ ಅವರ ಇದೊಂದು ಬಾರಿಗೆ ಏನೈತಿ ಇದನ್ನು ಹೊಸದಾಗಿ ಟ್ರೈ ಮಾಡ್ಲಿಕ್ತಾರೆ. ಸೊ ಹಾಗಾಗಿ ಈ ತಿಂಗಳಿನಲ್ಲಿ ಏನೈತಿ ಬರುವ ಸಾಧ್ಯತೆ ಅದ ಕೀ ಆನ್ಸರ್ ಹಾಗೂ ಎಲ್ಲ ಅಭ್ಯರ್ಥಿಗಳ ಏನೈತಿ ಆನ್ಸರ್ಗಳು ಅವರ ಸ್ಕೋರ್ ಬರುವ ಸಾಧ್ಯತೆ ಅದ. ಸೊ ಕೀ ಆನ್ಸರ್ ಬಿಟ್ಟು ಒಂದು 2-3 ದಿನದಲ್ಲಿ ಸೊ ನಿಮ್ಮ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡುವ ಸಾಧ್ಯತೆ ಅದ. ಸೊ ಈ ತಿಂಗಳ ಎಂಡ್ವರೆಗಾಗಿ ಏನೈತಿ ಬರುವ ಸಾಧ್ಯತೆ ಅದ. ಸೊ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.